ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಮನೆಯಲ್ಲೆಲ್ಲ ಪೂಜೆ ಮಾಡಿಕೊಂಡು ಇವತ್ತು ನಮ್ಮ ಮನೆ ದೇವ್ರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮ ಮನೆ ದೇವರು ಅಂದರೆ ಅಂತರಘಟ್ಟಮ್ಮ ದುರ್ಗಂಬಾದೇವಿ ಅಂತ. ಹಿಂದಿನ ಲಾಗಲ್ಲೆಲ್ಲ ನಾನು ಆಲ್ರೆಡಿ ತೋರಿಸಿದ್ದೆ. ಅದು ಸ್ವಲ್ಪ ದೂರ ಇದೆ ನಮ್ಮ ದೇವಸ್ಥಾನ, ಆದರೆ ಇದೇ ಫಸ್ಟು ನಾವು ಈ ದೇವಸ್ಥಾನಕ್ಕೆ ಬಂದಿರೋದು. ಅಂದರೆ ಇದು ಹೊಸ್ದಾಗಿ ಕಟ್ಟಿರೋಂಥ, ಅಂದರೆ ಫಸ್ಟು ಚಿಕ್ಕದಾಗಿತ್ತಂತೆ ಗುಡಿ. ಅವಾಗ ಯಾರಿಗೂ ಗೊತ್ತಿರಲಿಲ್ಲ ಇದು ಅಂತರಘಟ್ಟಮ್ಮ ಅಂದರೆ ದುರ್ಗಂಬಾದೇವಿ ದೇವಸ್ಥಾನ ಅಂತ. ಆಮೇಲೆ ಈ ಸಲ ದೊಡ್ಡದಾಗಿ ಕಟ್ಟಿರೋದ್ರಿಂದ ನಮ್ಮ ಮನೆಯವ್ರು ಒಂದು ಸತಿ ಇಲ್ಲಿ ಕೆಂಕೆರೆ ಹುಳಿಯಾರು ಬಿಟ್ಟು ಈ ಕಡೆ ಕೆಂಕೆರೆ ಅಲ್ಲಿ ಬಂದಿದ್ರಂತೆ. ಆವಾಗ ಅಂತರಘಟ್ಟಮ್ಮ ದುರ್ಗಂಬಾ ದೇವಿ ಅಂತ ನೋಡಿದ್ದಾರೆ ಬೋರ್ಡು. ಆವಾಗ ಕೇಳಿದ್ದಕ್ಕೆ ಹೌದು, ಅಲ್ಲಿನ ದೇವಿನ ತಂದೆ ಇಲ್ಲಿ ಸ್ಥಾಪನೆ ಮಾಡಿದ್ದೀವಿ ಅಂತ ಹೇಳಿದ್ರಂತೆ. ಹಾಗಾಗಿ ಇವತ್ತು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇವಾಗ ಬಂದು ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಅಂದರೆ ಅಷ್ಟರಲ್ಲಿ ಪೂಜಾರಿ ಕೂಡ ಹೋಗ್ಬಿಟ್ಟಿದ್ರು. ಅಂದರೆ ಅವ್ರದ್ದೇನೋ ಬೋರ್ವೆಲ್ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹಾಗಾಗಿ ಸಾಯಂಕಾಲ ಬರ್ತಾರೆ ಅಂತ ಹೇಳ್ತಾಯಿದ್ರು ಅವರು. ಅಂದರೆ ಅವರು ದೇವಸ್ಥಾನ ಇದರೆಲ್ಲ ನೋಡ್ಕೊತಾ ಇರ್ತಾರಂತೆ ಹೊರಗಡೆ ಒಳಗಡೆ ಎಲ್ಲ. ಅವ್ರು ಆ ಥರ ಅಂತಿದ್ರಲ್ಲ, ಹಾಗಾಗಿ ಇವಾಗ ಬಂದುಬಿಟ್ಟಿದ್ದೀವಿ. ಮತ್ತು ಸಾಯಂಕಾಲ ಇನ್ನೇನು ಬರೋದು ಅಂದ್ಬಿಟ್ಟು ನಾವೇ ಪೂಜೆ ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ಬೆಳಗ್ಗೆ ಒಂದು 9 ಗಂಟೆ ಒಳಗಡೆ ಪೂಜಾರಿಯವರು ಇರ್ತಾರಂತೆ, ಇಲ್ಲ 5 ಗಂಟೆ ಮೇಲೆ ಬರಬೇಕು ಅಂತ ಹೇಳ್ತಾಯಿದ್ರು. ಇನ್ನೇನು ಬಂದುಬಿಟ್ಟಿದ್ವಿ, ಮತ್ತೆ ವಾಪಸ್ ಹೋಗೋದೇನಕ್ಕೆ ಅಂದ್ಬಿಟ್ಟು ಹೊರಗಡೆಯಿಂದ ನಾವೇ ಪೂಜೆ ಮಾಡ್ಕೊತಾ ಇದ್ದೀನಿ. ನೀವೇ ಮಾಡ್ಬೋದು, ಮಾಡಿ ಏನಾಗಲ್ಲ ಅಂದರು. ಹಾಗಾಗಿ ಹೊರಗಡೆಯಿಂದ ತಂದಿದ್ದಂಥ ಹಣ್ಣು ಹೂವು ಎಲ್ಲ ಇಟ್ಟು ಪೂಜೆನ ಮಾಡ್ತಾಯಿದ್ದೀವಿ. ಅದು ಇನ್ನೊಂದು ಅಂದರೆ ಪೂಜಾರಿ ಇಲ್ಲ ಅಂದರೂ ನಾವು ಪೂಜೆ ಮಾಡ್ತಿರೋದು ಒಂಥರ ಇಷ್ಟ ಆಯಿತು. ಯಾಕಂದರೆ ಆ ದೇವಿಗೆ ನಾವೇ ಪೂಜೆ ಮಾಡೋದು ಒಂಥರ ಖುಷಿನೇ ಅಲ್ವಾ. ಹಾಗಾಗಿ ನಾವು ಒಂಥರ ಖುಷಿನೇ ಆಯಿತು. ಅಂದರೆ ಪೂಜಾರಿ ಪೂಜೆ ಮಾಡಿದ್ರು ಅಷ್ಟೇ ಖುಷಿಯಾಗುತ್ತೆ. ಅಂದರೆ ನಮ್ಮ ಕೈಯಿಂದ ನಾವೇ ಪೂಜೆ ಮಾಡಿದ್ವಲ್ಲ ಅಂತ ಇನ್ನೊಂದು ಖುಷಿ ಆಯಿತು. ಹೊಸ್ದಾಗಿ ಓಪನ್ ಮಾಡಿದಾರಂತೆ, ಅಂದರೆ 1 ವರ್ಷ ಆಯಿತು ಅಂತ ಹೇಳ್ತಾಯಿದ್ರು. ಫಸ್ಟು ಚಿಕ್ಕದಾಗಿ ಒಂದು ಗುಡಿ ಇತ್ತಂತೆ, 3 ವಿಗ್ರಹ ಅಲ್ಲೇ ಇದಾಗಿದೆ ಅಂದರೆ ಉದ್ಭವ ಆಗಿದೆ, ಅದನ್ನು ಪೂಜೆ ಮಾಡ್ತಾ ಇದ್ದಾರೆ. ಅದು ಹಿಂದೆ ಶಿಲೆ ಇದೆ, ಅದನ್ನು ಮಾತ್ರ ಸ್ಥಾಪನೆ ಮಾಡಿದ್ದೀವಿ. ಇನ್ನು 3 ವಿಗ್ರಹಗಳು ಅಲ್ಲೇ ಉದ್ಭವ ಆಗಿರೋದು ಅಂತ ಹೇಳ್ತಾಯಿದ್ರು ಅವರು. ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ. ಪ್ರತಿ ಪೌರ್ಣಮಿಗೆ ಅಮಾವಾಸ್ಯೆಗೆ ಆ ಥರ ಎಲ್ಲ ನೈಟೆಲ್ಲ ಭಜನೆಗಳು ಆ ಥರ ಎಲ್ಲ ಇರುತ್ತೆ, ಬರ್ತಾ ಇರಿ ಅಂತ ಅಂದರು. ಹಾಗಾಗಿ ಅವರು ಅಂದರೆ ನಮಗೆ ಗೊತ್ತಿರಲಿಲ್ಲ, ಇದೇ ಫಸ್ಟ್ ಅಲ್ಲ, ಹಾಗಾಗಿ ಇನ್ನು ಮುಂದೆ ಬರ್ತಾ ಇರ್ತೀವಿ ಅಂತ ಅವರು ಕೂಡ ನಂಬರೆಲ್ಲ ತೊಗೊಂಡ್ರು. ನಮಗೆ ದೂರ ಆಗ್ತಿತ್ತು ಅಂತ ತುಂಬ ಜನ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇರಲಿಲ್ಲ. ಅಂದರೆ ಸ್ವಲ್ಪ ದೂರನೇ ಆ ಕಡೆ, ಅಂದರೆ ಹೊಸದುರ್ಗ ಚಿತ್ರದುರ್ಗ ಆ ಸೈಡು. ಹಾಗಾಗಿ ಎಷ್ಟು ಜನ ಹೋಗ್ತಾ ಇರಲಿಲ್ಲ. ನಾವು ರೀಸೆಂಟಾಗಿ ಹಿಂದಿನ ಲಾಗಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ ಮನೆ ದೇವರ ದರ್ಶನ ಅಂತ. ಅಲ್ಲಿ ತುಂಬ ದೂರ ಆಗುತ್ತಲ್ಲ, ಇನ್ನೂ ಅದು ರೀಸೆಂಟಾಗಿ ಇವಾಗ ಜಾತ್ರೆ ಕೂಡ ನಡೀತಾ ಇದೆ. ಅದು ಜಾತ್ರೆ ಅಲ್ಲೆಲ್ಲ ಕಾಲಿಡೋಕ್ಕೂ ಕೂಡ ಆಗಲ್ಲ, ಅಷ್ಟು ಜನಗಳು ತುಂಬಿರ್ತಾರೆ. ಅಂದರೆ ಅಲ್ಲಿ ಜಾತ್ರೆಗೆ ಹೋಗ್ಬೇಕಂತ ಒಂದು ಸತಿ ನೋಡಬೇಕು ಅಂತ ಅನ್ನಿಸ್ತಾ ಇದೆ, ಆಸೆ ಇದೆ. ಆ ತಾಯಿ ಕರೆಸ್ಕೊಂಡ್ರೆ ಹೋಗೋದೆ. ಆದರೆ ಇಲ್ಲೇ ಅಂದರೆ ನಮ್ಮ ಹತ್ರನೇ ಹುಳಿಯಾರಿಂದ ಈ ಕಡೆ ಸ್ವಲ್ಪ ದೇವಸ್ಥಾನ ಇದೆಯಲ್ಲ, ನಮ್ಮದೇ ಅಂತರಘಟ್ಟಮ್ಮ ಅಂತ. ತುಂಬ ಖುಷಿಯಾಯಿತು. ಇದೇ ಫಸ್ಟ್ ಟೈಮ್ ಬಂದರೂ ಕೂಡ ನಾವೇ ಆಗಿ ನಾವೇ ಪೂಜೆ ಮಾಡ್ಕೊಳ್ಳೋ ಥರ ಆಯ್ತಲ್ಲ ಅಂತ ಒಂಥರ ಖುಷಿಯಾಯಿತು. ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನೀಟಾಗಿ. ಅಂದರೆ ಯಾರು ಕೂಡ ಇವಾಗ ಅಷ್ಟೊಂದು ಭಕ್ತಾದಿಗಳಿಗೆ ಗೊತ್ತಿಲ್ಲ ಇಲ್ಲೇ ಅಂತರಘಟ್ಟಮ್ಮ ದೇವಸ್ಥಾನ ಆಗಿದೆ ಅಂತ. ಕೆಲವೊಬ್ರಿಗೆ ಗೊತ್ತಿದೆ, ಕೆಲವೊಬ್ರಿಗೆ ಗೊತ್ತಿಲ್ಲ. ಇದು ಫಸ್ಟ್ ಟೈಮ್ ನಮ್ಗೆ ಗೊತ್ತಿರೋದು, ಇದು ಫಸ್ಟ್ ಟೈಮ್ ಬಂದಿರೋ ದೇವಸ್ಥಾನಕ್ಕೆ. ಹಾಗಾಗಿ ನೋಡಿ, ನಮ್ಮ ಅಂತರಘಟ್ಟಮ್ಮ ಯಾರಾರ ಭಕ್ತಾದರು ಅಂದರೆ ಮನೆ ದೇವ್ರು ಇರ್ಬೋದು, ಆ ಥರ ಎಲ್ಲ ಇರ್ತಾರೆ. ಹಾಗಾಗಿ ಅಲ್ಲಿ ಹೋಗಿ ದರ್ಶನ ಮಾಡಬೇಕು ಅಂತ ಏನಿಲ್ಲ. ಇಲ್ಲಿ ಕೆಂಕೆರೆ ಹತ್ರನೂ ಕೂಡ ದೇವಸ್ಥಾನ ಇದೆ, ಇಲ್ಲೂ ಕೂಡ ನಮ್ಗೆ ಅಲ್ಲಿ ಹೋಗೋಕ್ಕಾಗಲ್ಲ ಅನ್ನೋರು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ನಮ್ಮ ಮನೆಯವರು ಸ್ವಲ್ಪ ಬೇಡ್ಕೊಂಡಿದ್ರಂತೆ, ನನಗೆ ಈ ಥರ ಅಂದರೆ ಸ್ವಲ್ಪ ಬಿಸ್ನೆಸ್ಸಲ್ಲಿ ಇದಾದರೆ ಪ್ರಾಫಿಟ್ ಆದರೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ, ಹಾಗೆ ನಿಂದು ಇದರಲ್ಲಿ ಡಬ್ಬಿ ಇದರಲ್ಲಿ 101 ರೂಪಾಯಿ ಹಾಕ್ತೀನಿ ಅಂತ ಬೇಡ್ಕೊಂಡಿದ್ರಂತೆ. ಹಾಗಾಗಿ ಅವರು ಬೆಳಗ್ಗೆನೇ ಬೇಡ್ಕೊಂಡಿದ್ರು, ಸಾಯಂಕಾಲದಷ್ಟರಲ್ಲಿ ನೆರವೇರಿತ್ತು. ಹಾಗಾಗಿ ಮತ್ತೆ ಇವತ್ತು ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಇವತ್ತು ಬಂದ್ವು. ಆದರೆ ಹೊರಗಡೆ ಎಲ್ಲ ಅಂದರೆ ಅವರು ರಾಜಸ್ಥಾನದವರು, ಟೂರಿಸ್ಟ್ ಅವರೆಲ್ಲ ಬಂದು ಅವರೆಲ್ಲ ಕೈ ಮುಗ್ದು ಹೋಗ್ತಾಯಿದ್ರು. ಯಾರೂ ಇಲ್ಲ, ಆರಾಮಾಗಿ ಪೂಜೆ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಬರ್ಬೋದು. ಅಂದರೆ ಅಂತರಘಟ್ಟಮ್ಮ ದುರ್ಗಮ್ಮ ದೇವಿ ಅಂದರೆ ನಾನ್ ವೆಜ್ ಜಾಸ್ತಿ, ಅಂದರೆ ಕುರಿ ಮೇಕೆ ಕುಯ್ಯೋದೇ ಜಾಸ್ತಿ. ಇಲ್ಲಿ ಬಂದರೂ ಕೂಡ ಕುರಿ ಮೇಕೆ ಏನಾರ ಹರಕೆ ಇದ್ದರೆ ಆರಾಮಾಗಿ ಹಿಂದ್ಗಡೆ ಅಂದರೆ ಪಕ್ಕದಲ್ಲೇ ಒಂದು ಮನೆ ಇದೆ, ಆರಾಮಾಗಿ ಇಲ್ಲಿ ಕುರಿ ಮೇಕೆ ಅದು ಹರಕೆನ ಕೊಟ್ಟು ಅಡುಗೆನ ಮಾಡಿ ತಾಯಿಗೆ ಒಪ್ಪಿಸಿ ನೈಟೆಲ್ಲ ಇರ್ಬೋದು. ಅಂದರೆ ನೈಟೆಲ್ಲ ಮನಿಕೊಂತಾರಂತೆ, ಇಲ್ಲೆಲ್ಲ ಮಲಗೋಕ್ಕೆ ಕೂಡ ಜಾಗ ಇದೆ, ತುಂಬ ಚೆನ್ನಾಗಿದೆ ಸ್ಪೆಷಾಲಿಟಿ ಕೂಡ. ಹಾಗೆ ನೋಡ್ಬೋದು, ಸುತ್ತ ಮಲಗ್ಬೋದು. ಅಂದರೆ ಏನಾರ ಹುಷಾರಿಲ್ಲದೆ ಇರೋರು
ಅಂದರೆ ಈ ಗಾಳಿ ಮತ್ತು ಹುಷಾರಿಲ್ದಿರೋ ಕೈಕಾಲು ನೋವು ಆ ಥರ ಎಲ್ಲ ಹಳ್ಳಿ ಕಡೆ ನಡೀತಾ ಇರುತ್ತೆ. ಅದು ಸಿಟಿ ಕಡೆನೂ ಇರುತ್ತೆ, ಆದರೆ ಕೆಲವೊಬ್ಬರು ನಂಬೋದಿಲ್ಲ. ಹಳ್ಳಿ ಕಡೆ ಜಾಸ್ತಿ ಈ ಥರ ದೇವಸ್ಥಾನದಲ್ಲೆಲ್ಲ ನೈಟೆಲ್ಲ ಮಲಗೋದು ಪದ್ಧತಿ ಇದೆ. ಅವರೆಲ್ಲ ಬಂದು ನೋಡಿ ಆರಾಮಾಗಿ ಅಂತರಘಟ್ಟಮ್ಮ ದೇವಸ್ಥಾನದಲ್ಲಿ ಹೊರಗಡೆ ಆಗಿರ್ಬೋದು, ಒಳಗಡೆ ಎಲ್ಲ ನೀಟಾಗಿ ಇದೆ. ಆರಾಮಾಗಿ ಒಂದು ನೈಟ್ ಇರ್ಬೋದು. ಹಾಗೆ ನೋಡಿ ಹೊರಗಡೆ ಎಲ್ಲ ನೀಟಾಗಿ ಮಾಡಿದ್ದಾರೆ. ಇಲ್ಲೇ ದೇವಸ್ಥಾನ ಪಕ್ಕದಲ್ಲೇ ರೂಮ್ ಇದೆ. ನಾನ್ ವೆಜ್ ಏನಾರ ಮಾಡೋ ಹಾಗಿದ್ರೆ ಆ ರೂಮಲ್ಲಿ ಮಾಡ್ಕೋಬೋದು. ತಾಯಿಗೆ ಹರಕೆ ಕೊಟ್ಟು ಅಲ್ಲಿ ಮಾಡ್ಕೋಬೋದು ಅಂತ ಹೇಳ್ತಾಯಿದ್ರು. ಹೊಸ್ದಾಗಿ ಓಪನ್ ಆಗಿದೆ, ಚೆನ್ನಾಗಿತ್ತು, ನನಗಂತೂ ಖುಷಿ ಆಯಿತು. ಹತ್ರನೇ ಇದ್ದರೂ ನಾವು ಇಷ್ಟು ದಿವಸ ನಮಗೆ ಗೊತ್ತಿರಲಿಲ್ವಲ್ಲ ಅನ್ನಿಸ್ತು ಒಂದೊಂದು ಟೈಮು. ಹಾಗೆ 3 ರೌಂಡ್ ಬಂದು ತಾಯಿಗೆ ನಮಸ್ಕರಿಸಿ ತಾಯಿ ಕಾಪಾಡು ಅಂತ ಬೇಡ್ಕೊಂಡು ಲಸು ನಮ್ಮ ಹಿಂದೆ ಸುಮ್ಮನೆ ತಿರುಗ್ತಾ ಇದ್ದಾನೆ ಅವನು. ನಾವು ಸುಮ್ಮನೆ ತಿರುಗ್ತಿದ್ದೀವಂತ ಅವನು ಹಾಗೆ ತಿರುಗ್ತಾ ಇದ್ದಾನೆ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಡೋಣ ಅಂತ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವು. ನಾನು ಪ್ರತಿಯೊಂದು ಲಾಗಲ್ಲೂ ಕೂಡ ಅಂದರೆ ಒಂದು ಪೂಜೆ ಮಾಡೋ ಲಾಗಲ್ಲಾಗಿರ್ಬೋದು, ಆ ಥರ ಲಾಗಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ಇದರಲ್ಲಿ ಹೇಳ್ತಾ ಇರ್ತೀನಿ. ನಾವೆಷ್ಟೇ ದೇವ್ರನ್ನ ಇಷ್ಟಪಟ್ಟರು ಫಸ್ಟು ನಾವು ಮನೆ ದೇವ್ರನ್ನ ಪೂಜಿಸಬೇಕು, ನೆಕ್ಸ್ಟು ನಾವು ಇಷ್ಟಪಡೋ ದೇವ್ರನ್ನ ಪೂಜಿಸಬೇಕು ಅಂತ. ನಾನು ಕೂಡ ಇಷ್ಟಪಡೋ ದೇವ್ರನ್ನ ಪೂಜಿಸ್ತೀನಿ, ಹಾಗೆ ಮನೆ ದೇವ್ರನ್ನ ಫಸ್ಟು ಪೂಜಿಸ್ತೀನಿ. ಯಾಕಂದರೆ ನಾವು ಹಿಂದಿನಿಂದ ಆಗಿರ್ಬೋದು, ಹಿಂದಿನ ಪರಂಪರೆಯಿಂದ ನಮ್ಮ ವಂಶನ, ನಮ್ಮ ಪ್ರತಿಯೊಂದು ಮನೇನ ತಾಯಿ ಅಂದರೆ ಮನೆ ದೇವ್ರನ್ನೇ ಬೇಡ್ಕೊಂಡು ಮನೆ ದೇವ್ರನ್ನೇ ಕಾಪಾಡ್ಕೊಂಬಂದಿರ್ತಾರೆ. ನಾವು ಸಡನ್ನಾಗಿ ಬೇರೆ ದೇವ್ರನ್ನ ಪೂಜಿಸೋಣ, ಎಲ್ಲ ದೇವ್ರನ್ನೂ ಪೂಜಿಸೋಣ, ಆದರೆ ಮನೆ ದೇವ್ರಿಗೆ ಫಸ್ಟ್ ಆದ್ಯತೆ ಕೊಡಬೇಕು ಅಂತ ಹೇಳ್ತಾ ಇರ್ತೀನಿ ಅಷ್ಟೇ. ಅಂದರೆ ನಾವು ಎಲ್ಲೇ ಒಂದು ಪೂಜೆ ಮಾಡ್ಕೊಳಕ್ಕಾಗಲಿ, ಬೇರೆ ದೇವಸ್ಥಾನದಲ್ಲೇ ಹೂ ಕೇಳೋಕ್ಕಾಗಿರಲಿ, ಯಾವುದೇ ಒಂದು ಇದಕ್ಕೋಗ್ಲಿ ಫಸ್ಟ್ ಅವ್ರು ಹೇಳೋದೇನು, ನಿಮ್ಮ ಮನೆ ದೇವ್ರನ್ನ ಜ್ಞಾಪಿಸ್ಕೊಳ್ಳಿ ಅಂತಲೇ ಹೇಳೋದು. ಸಡನ್ನಾಗಿ ಈ ದೇವ್ರನ್ನ ಜ್ಞಾಪಿಸ್ಕೊಳ್ಳಿ ಅಂತ ಯಾರೂ ಕೂಡ ಹೇಳಲ್ಲ. ಅಂದರೆ ಆ ಥರ ಕೇಳೋಕ್ಕೋದ್ರೂ ಕೂಡ, ಜ್ಯೋತಿಷ್ಯ ಕೇಳೋಕ್ಕೋದ್ರೂ ಕೂಡ ಅವರು ಫಸ್ಟು ನಿಮ್ಮ ಮನೆ ದೇವ್ರನ್ನ ಕೇಳ್ಕೊಳ್ಳಿ, ನಿಮ್ಮ ಮನೆ ದೇವ್ರು ಅಡ್ಡ ಬರ್ತಾ ಇದೆ ಅಂತಲೇ ಹೇಳೋದು. ನಾನು ಇದರಲ್ಲಿ ಎಷ್ಟೋ ಸತಿ ಕೇಳಿದ್ದೀನಿ. ಹಾಗಾಗಿ ಫಸ್ಟು ಮನೆ ದೇವ್ರಿಗೆ ಆದ್ಯತೆ ಕೊಡಿ, ಹಾಗೆ ನಮ್ಮ ಇಷ್ಟಪಡೋ ದೇವ್ರನ್ನೂ ಕೂಡ ಪೂಜಿಸೋಣ, ಆರಾಧಿಸೋಣ. ಹಾಗೆ ಇವತ್ತಿನ ನೋಡಿ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದ್ವು. ನೋಡಿ ಇಲ್ಲಿ ಹಾಕಿದ್ದಾರೆ ಅಂತರಘಟ್ಟಮ್ಮ ಶ್ರೀ ದುರ್ಗಾಂಬಾ ದೇವಿ ಅಂತ. ಇದು ಸೇಮ್ ಬೋರ್ಡು, ಅಲ್ಲ ಅಂತರಘಟ್ಟಮ್ಮ, ಅಲ್ಲೂ ಕೂಡ ಹೊಸದುರ್ಗದಿಂದ ಆ ಕಡೆ ಇದು ಆ ಕಡೆ ದೇವಸ್ಥಾನ ಇದೆಯಲ್ಲ, ಅಂತರಘಟ್ಟಮ್ಮ ದೇವಸ್ಥಾನ ಹೊಸದುರ್ಗದಲ್ಲಿ, ಅಲ್ಲೂ ಸೇಮ್ ಬೋರ್ಡ್ ಇರೋದು. ಹಾಗೆ ಅಲ್ಲಿಂದ ಬಂದು ಇವಾಗ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಅಲ್ಲೂ ಕೂಡ ಬಾಗಿಲು ಹಾಕಿದ್ರು, ಅಲ್ಲೂ ಕೂಡ ದೀಪ ಎಲ್ಲ ಇಟ್ಟಿದ್ರು. ಮಂಗಳಾರತಿ ಎಲ್ಲ ತೊಗೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ಇನ್ನೇನು ಊರ ಕಡೆ ಹೋಗೋಣ ಅಂತ ಬಂದ್ವು. ಅಂದರೆ ಮಧ್ಯಾಹ್ನದ ಹೊತ್ತು ಬಂದರೆ ಇದೇ ಆಗೋದು, ಯಾರು ಅಂದರೆ ಪೂಜಾರಿಗಳು ಇರಲ್ಲ ಮಧ್ಯಾಹ್ನದ ಹೊತ್ತು. ಬಂದು ಭಕ್ತಾದಿಗಳು ಸುಮ್ಮನೆ ಕೈ ಮುಗಿದ್ಕೊಂಡು ಈ ಥರ ಮಂಗಳಾರತಿ ತೊಗೊಂಡು ಹೋಗ್ತಾ ಇರಬೇಕಾಗುತ್ತೆ. ಮಂಗಳಾರತಿ ತೊಗೊಂಡು ಇನ್ನೇನು ಮತ್ತೆ ಊರ ಕಡೆ ಹೋಗೋಣ ಅಂತ ಬರ್ತಾ ಇದ್ದೀವಿ. ಲಸು ಅಂತೂ ಅವ್ನು ಬಂದಾಗ ಅಂದರೆ ಊರಲ್ಲಿ ಬಂದಾಗಲಿಂದ ಏನು ಕೊಡಿಸ್ತೀರಾ ಅಂತ ಕೇಳ್ತಾನೆ ಇದ್ದ. ಸದ್ಯಕ್ಕೆ ಇವಾಗ ಮಧ್ಯಾಹ್ನದ ಹೊತ್ತು ಯಾರು ಏನು ಗೋಬಿ ಮಂಚೂರಿ, ಪಾನಿಪುರಿ ಅದು ಯಾವುದು ತೆಗ್ದಿರಲ್ಲ. ಅಲ್ಲಿ ಕಬ್ನಾಲ್ ಸಿಗುತ್ತೆ, ಕಬ್ನಾಲ್ ತೊಗೊಂಡು ಹಾಗೆ ಇಡ್ಲಿ ಏನಾರ ತಿನ್ನಿಸ್ತೀವಿ ಅಂತ ಹೇಳ್ತಾಯಿದ್ವು. ನಂಗೆ ಇಡ್ಲಿ ಬೇಡ, ಮನೆಗೆ ತೊಗೊಂಡೋಗೋಣ ಅಂತ ಅಂದ. ಹಾಗಾಗಿ ಮನೆಗೆ ತೊಗೊಂಡೋದ್ರೆ ಆಗುತ್ತೆ ಅಂತ ಇಡ್ಲಿ ಸುಮ್ಮನಾದ್ವು. ಅಂದರೆ ಅಲ್ಲಿ ಕೆಳಗಡೆ ಬಸ್ ಸ್ಟ್ಯಾಂಡು, ಹುಳಿಯಾರ ಸೇವಲಾಲ್ ಇದ್ರು ಅಂತ ವೃತ್ತ ಅಂತ ಇದೆ ಕೆಳಗಡೆ ಬಸ್ ಸ್ಟ್ಯಾಂಡು, ಪೆಟ್ರೋಲ್ ಬಂಕ್ ಹತ್ರ. ಅಲ್ಲಿ ಪಾರ್ಸಲೆಲ್ಲ ಸಿಗುತ್ತೆ ಮಧ್ಯಾಹ್ನದ ಹೊತ್ತು. ಹಾಗಾಗಿ ಎಲ್ಲಿ ತೊಗೊಂಡೋಗೋಣ ಅಂದ್ಬಿಟ್ಟು ಇವಾಗ ಮತ್ತೆ ಆಂಜನೇಯ ದೇವಸ್ಥಾನ ಕಡೆಯಿಂದ ಈ ಕಡೆ ಬರ್ತಾ ಇದ್ದೀವಿ. ಅಂದರೆ ಏನಂದರೆ ಇವತ್ತು ದೇವಸ್ಥಾನಕ್ಕೆ ಬರಬೇಕು ಅಂತಲೇ ಬಂದಿದ್ವು. ಅಂದರೆ ತುಂಬ ದಿವಸ ಆಗಿತ್ತು, ಒಂದು 4-5 ತಿಂಗಳಾಯಿತು ಅನಿಸುತ್ತೆ ನಾವು ಮನೆ ದೇವ್ರ ದರ್ಶನ ಮಾಡಿ. ಹಾಗಾಗಿ ಇಲ್ಲೇ ಇತ್ತಲ್ಲ ಆರಾಮಾಗಿ ನೋಡ್ಕೊಂಡು ಹೋಗೋಣ ಅಂತ, ಮಂಗಳಾರತಿ ಎಲ್ಲ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ವು. ಹಾಗೆ ಪೂಜಾರಿ ಸಿಗಲಿಲ್ಲ, ನಾವೇ ಪೂಜೆ ಎಲ್ಲ ಮಾಡ್ಕೊಂಬಂದ್ವು. ನಾವು ಒಂಥರ ಅದೃಷ್ಟವಂತರೆ, ನಮ್ಮ ಕೈಯಿಂದ ದೇವಿಗೆ ಪೂಜೆ ಮಾಡಿದ್ದೀವಿ ಅಂತ. ಹಾಗೆ ಇವಾಗ ಕಬ್ನಾಲ್ ಜ್ಯೂಸು, ಅಂದರೆ ನಾವು ಯಾವಾಗಲೂ ಕೂಡ ಕಬ್ನಾಲ್ ಇವ್ರ ಹತ್ರನೇ ತೊಗೊಳ್ಳೋದು, ತುಂಬ ಚೆನ್ನಾಗಿ ಮಾಡ್ತಾರೆ. ಅಂದರೆ ಕೋಲ್ಡು ವಿತೌಟ್ ಕೋಲ್ಡು ಕೂಡ ಇರುತ್ತೆ. ನಾವು ಕೋಲ್ಡ್ ತೊಗೊಂಡಿಲ್ಲ, ಆಲ್ರೆಡಿ ನೆಗಡಿಯಾಗಿ ವಾಯ್ಸೇ ಹೋಗಿದೆ. ತುಂಬ ದಿವಸದಿಂದ ನೆಗಡಿಯಾಗಿ ಕರೆಕ್ಟಾಗಿ ವಾಯ್ಸೇ ಬರ್ತಾಯಿಲ್ಲ, ಒಂಥರ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಕೋಲ್ಡೇನು ತೊಗೊಂಡಿಲ್ಲ, ಮಾಮೂಲಿ ತಗೊಂಡು. ಅಂದರೆ ಈ ಕಬ್ನಾಲು ಪಾರ್ಸಲೆಲ್ಲ ತೊಗೊಂಡು ಹೋಗೋ ಹಾಗೆ ಇಲ್ಲ, ಇದು ಬರೀ 10-9 ಸೆಕೆಂಡೋ 48 ಸೆಕೆಂಡೋ ಅಂತ ಹೇಳ್ತಾಯಿದ್ರು. ಅದಷ್ಟೇ, ಜಾಸ್ತಿ ಹೊತ್ತು ಇಟ್ಕೊಂಡ್ರೆ ಅದು ಕೂಡ ಪಾಯ್ಸನ್ ಆಗಿಬಿಡುತ್ತೆ ಅಂತ ಅಂದರು. ಹಾಗಾಗಿ ಜಾಸ್ತಿ ಏನು ತೊಗೊಂಡಿಲ್ಲ, ನಾವು ಒಂದೊಂದು ಕಪ್ ಕುಡಿದ್ವಿ. ಲಸುಗೆ ಸ್ವಲ್ಪ ಅವರು ಅಂಕಲು ಫ್ರೀಯಾಗಿ ಕೊಡ್ತಾರೆ ಮಕ್ಕಳಿಗೆ, ಯಾವಾಗ ಕರ್ಕೊಂಡೋದ್ರು ಕೂಡ. ದೊಡ್ಡವ್ರಿಗಷ್ಟೇ ಅವ್ರು ಚಾರ್ಜ್ ತೊಗೊಳ್ಳೋದು. ಇನ್ನು ಲಸುಗೆ ಮತ್ತು ಸೋನಿಗೆ ಅವ್ರು ಚಾರ್ಜೇ ತೊಗೊಳ್ಳಲ್ಲ. ಅಲ್ಲಿಂದ ಕುಟ್ಕೊಂಡು ಇವಾಗ ಮತ್ತೆ ಇಡ್ಲಿ ತೊಗೊಳ್ಳೋಣ ಅಂದ್ಬಿಟ್ಟು ಹೋಟ್ಲ್ ಹತ್ರ ಹೋದ್ವು. ಅಲ್ಲೇ ತಿನ್ನೋ ಅಂತ ಹೇಳಿದ್ದಕ್ಕೆ ಇಲ್ಲ ಅವ್ನು ತಿನ್ನಲ್ಲ ಅಂದ. ಹಾಗಾಗಿ ಪಾರ್ಸಲೇ ತೊಗೊಂಡು ಹೋಗೋಣ ಅಂತ ಇವಾಗ ನಮ್ಮ ಮನೆಯವರು ಪಾರ್ಸಲ್ ತೊಗೊತಾ ಇದ್ದಾರೆ. ಸ್ವಲ್ಪ ಚೆನ್ನಾಗಿರುತ್ತೆ ಇಲ್ಲಿ ಊಟ ಎಲ್ಲ. ನಮ್ಮ ಮನೆಯವರು ಯಾವಾಗಲೂ ಊಟ ಮಾಡಿದ್ರಂತೆ, ಅಂದರೆ ಅವಾಗವಾಗ ಅವ್ರು ಹೊರಗಡೆ ಬರ್ತಾ ಇರ್ತಾರಲ್ಲ, ಹಾಗಾಗಿ ಊಟ ಮಾಡಿದ್ರಂತೆ. ಚೆನ್ನಾಗಿರುತ್ತೆ ಇಲ್ಲಿ ಫುಡ್ಡು, ಟೇಸ್ಟ್ ಇರುತ್ತೆ, ಮತ್ತು ನೀಟ್ನೆಸ್ಸು ಕೂಡ ಚೆನ್ನಾಗಿದೆ ಅಂತ ಇಲ್ಲೇ ಬರ್ತಾ ಇದ್ದಾರೆ.
ಮತ್ತೆ ಉಳಿಯಾರ್ ಕಡೆ ಹೋದ್ವು. ಉಳಿಯಾರ್ ಕಡೆ ಏನಕ್ಕೆ ಅಂದರೆ ನಮ್ಮ ಹಸುಗೆ ಹುಷಾರಿಲ್ಲ, ಹಾಗಾಗಿ ಅದು ಕ್ಯಾಲ್ಶಿಯಂ ಟಾನಿಕ್ ಮಾತ್ರ ಟಾಬ್ಲೆಟ್ ತೊಗೋಬೇಕಿತ್ತು ಅಂತ ಮರ್ತು ಬಂದುಬಿಟ್ಟಿದ್ವು. ಮತ್ತೆ ಉಳಿಯಾರ್ಗೆ ಹೋಗಿ ಮತ್ತೆ ವಾಪಸ್ ಬಂದವು. ಅಂದರೆ ಅದು ನಮ್ಮ ಹಸುಗೆ ಸ್ವಲ್ಪ ಕ್ಯಾಲ್ಶಿಯಮ್ ಸ್ವಲ್ಪ ಹಾಲು ಕಮ್ಮಿ ಕೊಟ್ಟರೆ ಈ ಥರ ಕ್ಯಾಲ್ಶಿಯಂ ಟಾನಿಕ್ಕು ಅದೊಂದು ಟೀ ಗ್ಲಾಸಷ್ಟು 150 ಗ್ರಾಮ್ ಆ ಥರ ಹಾಕಿದ್ರೆ ಇಂಪ್ರೂವ್ ಆಗುತ್ತೆ ಹಾಲು ಅಂತ ಅಂದರು. ಹಾಗಾಗಿ ತೊಗೊಂಡೋಗೋಣ ಅಂತ ಮತ್ತೆ ಇವಾಗ ಉಳಿಯಾರ್ ಕಡೆ ಬಂದರೆ ಫುಲ್ ರೋಡಲ್ಲೆಲ್ಲ ನೋಡಿ ಈ ಥರ ಇಟ್ಕೊಂಡ್ಬಿಟ್ಟಿದ್ರು. ನನಗೆ ಆ ಬಕೆಟು ಅದೆಲ್ಲ ನೋಡಿ ಹೆಣ್ಮಕ್ಳಿಗೆ ಈ ಥರ ಬಟ್ಟೆ ಒಗೆಯೋಕ್ಕೆ ಅದು ನೆಲ ಒರ್ಸೋಕ್ಕಾಗಿರ್ಬೋದು, ಪಾತ್ರೆ ಇಟ್ಕೊಳ್ಳೋಕ್ಕೆ ಅದೆಲ್ಲ ಎಷ್ಟಿದ್ರೂ ಸಾಲದು ಅನ್ನಿಸ್ಬಿಡುತ್ತೆ. ನಾನು ನೋಡೋಣ ಅಂದ್ಕೊಂಡೆ, ಎಷ್ಟಿರತ್ತೆ ಸಾಕು ನೋಡಿ ಅಂತ ನಮ್ಮ ಮನೆಯವರು ಏನು ತೊಗೊಳಕ್ಕೆ ಹೋಗಲಿಲ್ಲ. ಆಮೇಲೆ ಆ ಕಡೆಯಿಂದ ತೊಗೊಂಡು ಇವಾಗ ನಮ್ಮ ಊರ ಹತ್ರ ಬಂದು ನೋಡಿ ಇದೇ ಗೌರ್ಮೆಂಟ್ ಹಾಸ್ಪಿಟಲ್ ಅಂದರೆ ಕುರಿ ಮೇಕೆ ಪಶು ಅದ್ರ ಚಿಕಿತ್ಸಾಲಯ ಅಂದರೆ ಹಾಸ್ಪಿಟಲ್, ಹಸುವಿನ ಹಾಸ್ಪಿಟ್ಲು ಅಲ್ಲಿ ಬಂದು ಅಲ್ಲಿ ಪೋಸ್ಟ್ ಮಾರ್ಟಮ್ ನಡೀತಾ ಇದೆ. ಅವ್ರು ಬೆಳಗ್ಗೆನೇ ಫೋನ್ ಮಾಡಿದ್ವು, ಹಾಗಾಗಿ ಹೋಗಿರ್ತಾರೆ ಅಂದ್ಬಿಟ್ಟು ನಮ್ಮ ಮನೆಯವರು ಹೋಗಿರ್ತಾರೆ ಬಾ ಅಂತ ಇವಾಗ ಹೋಗ್ತಾ ಇದ್ದೀವಿ. ನೋಡಿ ಇದೇ ಕ್ಯಾಲ್ಶಿಯಂ ಟಾನಿಕ್ಕು, ಇದು 700 ರೂಪಾಯಿ 5 ಲೀಟ್ರ್ ಇದೆ. ಅದು ಹಾಲು ಜಾಸ್ತಿ ಕೊಡುತ್ತೆ ಅಂದರು, ಹಾಗಾಗಿ ಅದನ್ನು ತೊಗೊಂಡು ಇವಾಗ ಮನೆಗೆ ಬಂದು ಹಾಗೆ ಸ್ವಲ್ಪ ಹೂವು ಇತ್ತು ಅಂತ ಅದನ್ನು ಕಟ್ತಾ ಇದ್ದೀನಿ. ಹಾಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್